ಯಾಕಂದರೆ ಫ್ಯಾಮಿಲಿ ಅಂತ ಬಂದರೆ ನಮ್ಮಮ್ಮ ಬಿಟ್ಟರೆ ನಮಗೆ ಬೇರೆ ಕಡೆಯಿಂದ ಎಲ್ಲೂ ಸಪೋರ್ಟ್ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ನನಗೆ ಸಪೋರ್ಟ್ ಅಂತ ನಿಂತ್ಕೊಂಡಿದ್ದು ನಮ್ಮಮ್ಮ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಜಾಸ್ತಿ ಯೂಟ್ಯೂಬಲ್ಲಿ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಗೆ ಯೂಟ್ಯೂಬಲ್ಲಿ ಅಷ್ಟೊಂದು ಐಡಿಯಾನೂ ಇಲ್ಲ. ಮತ್ತು ನಮಗೆ ಜಾಸ್ತಿ ಸ್ಕ್ರಿಪ್ಟ್ ಬರೆದು ಡೈಲಾಗ್ ಕೇಳಿ ಮತ್ತು ಕಂಟೆಂಟ್ ಮಾಡೋ ಅಭ್ಯಾಸ. ಯೂಟ್ಯೂಬಲ್ಲಿ ನಮ್ಗೆ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಪ್ರೆಸ್ಟ್ ಟೈಮು. ಯಾಕಂದರೆ ಸುಮಾರು ಜನ ಕೇಳ್ತಾಯಿದ್ರಿ, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಕ್ಕೆ ಕಾರಣ ಯಾರು, ನೀವು ರೀಲ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಡಿ ಎಮ್ಸಲ್ಲಾಗಲಿ ಪರ್ಸ್ನಲಲ್ಲಾಗಲಿ. ಅದನ್ನ ನಾನು ಸ್ವಲ್ಪ ಐಡಿಯಾಸ್ ಮಾಡಿ ಏನೋ ಯೂಟ್ಯೂಬಲ್ಲಿ ಹೇಳೋಣ ಅಂದ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಸ್ಟಾರ್ಟಿಂಗು ಫೋನ್ ಈ ಥರ ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರೋದು ನಾನು. ಮೊದಲು ಏನಾರು ನನ್ನ ಚಾನಲ್ಲು ಫ್ರೆಶ್ಟಾಗಿ ಏನಾರು ನೀವು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಮೀನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಸುಮಾರು ಒಂದು 2,000-3,000 ಫಾಲೋವರ್ಸ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಯಾರು ಅಷ್ಟೊಂದು ಸಪೋರ್ಟ್ ಮಾಡ್ತಿರಲಿಲ್ಲ. ಲಾಗ್ ಮಾಡ್ತಿದ್ದೆ ಮತ್ತು ಕಂಟೆಂಟ್ ವಿಡಿಯೋ, ಕಾಮಿಡಿ ವಿಡಿಯೋ ನಮ್ಮ ಅಮ್ಮನ ಜೊತೆ ಮಾಡ್ತಿರ್ಲಿಲ್ಲ. ಸ್ವಲ್ಪ ಲಾಗ್ ಮಾಡ್ತಾ ನನಗೆ ಯಾವಾಗ ಸ್ವಲ್ಪ ಚೂರು ಸಪೋರ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಾನು ಸ್ವಲ್ಪ ಇನ್ನೂ ಫೋಕಸ್ ಜಾಸ್ತಿ ಮಾಡಿದೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋದು, ಕಾಮಿಡಿ ವಿಡಿಯೋಸ್ ಮಾಡೋದು. ಆಮೇಲೆ ಸದ್ಯಕ್ಕೆ ನನಗೆ ಸಪೋರ್ಟ್ ಅಂತ ನಿಂತ್ಕೊಂಡಿದ್ದು ನಮ್ಮಮ್ಮ. ನಾವು ಯಾವುದೇ ವಿಡಿಯೋ ಮಾಡಲಿ, ಏನೇ ಮಾಡಲಿ, ಸರಿ ಆಯ್ತು ನಾನು ಮಾಡ್ತೀನಿ. ನಾನು ಎಷ್ಟೇ ಬೈಸ್ಕೊಂಡು ಕೆಲವೊಂದು ಸಲ ಏನೇನೋ ಅಪ್ಪಿತಪ್ಪಿ ಬೇಯ್ದುಬಿಡ್ತೀನಿ. ಅಷ್ಟೆಲ್ಲ ಇದ್ದರೂ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ನನ್ನ ಜೊತೆ ನಿಂತಿದ್ದೆ ನಮ್ಮಮ್ಮ. ಇಷ್ಟೊಂದು ನಾನು ಕೆಲವೊಂದು 70,000 ಫಾಲೋವರ್ಸು ಇದು ಮಾಡಿದ್ದೀನಿ ಅಂದರು. ಅದಕ್ಕೆಲ್ಲ ಕಾರಣ ನಮ್ಮಮ್ಮನೇ. ನಮ್ಮಮ್ಮ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ. ಅಂದರೆ ನಾವೇನು ಕಂಟೆಂಟ್ ಕೊಡೋಕ್ಕಾಗ್ತಿರಲಿಲ್ಲ. ಬೆಳಗ್ಗೆ ಎದ್ದ ಹುಲ್ ಕೂದ, ಸೊಪ್ಪು ಕೂದ, ದನಿಗೆ ಹುಲ್ಲಾಗ್ತಾ ಅದೇ ಆಗೋಗೋದು. ಲಾಗ್ ಮಾಡ್ತೀನಿ ಅಂದರೆ ಬರೀ ಅದೇ ಆಗೋಗೋದು. ದನ ಕರ ಹುಳ ಅದೇ ಆಗೋಗೋದು. ಯಾರು ಜಾಸ್ತಿ ನೋಡ್ತಿರ್ಲಿಲ್ಲ. ಆಮೇಲೆ ನಾನು ನಮ್ಮಮ್ಮನ ಜೊತೆ ಕಾಮಿಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಕಂಟೆಂಟ್ ವಿಡಿಯೋ, ಫೀಲಿಂಗ್ ವಿಡಿಯೋ, ಏನೋ ಒಂದು ಆ ವಿಡಿಯೋದಲ್ಲಿ ಏನೋ ಒಂದು ಆ ವಿಡಿಯೋ ನೋಡಿ ಅರ್ಥ ಆಗುವಂಥದ್ದು ಅಂತ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಒಳ್ಳೆ ರೀಚ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೊಳ್ಳೆ ವ್ಯೂಸ್ ಬಂತು. ಆವಾಗ ನನಗಿನ್ನೂ ಇನ್ಸ್ಟಾಗ್ರಾಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಇವತ್ತು ನಾನೊಂದು 70,000 ಫಾಲೋವರ್ಸು ಗಳಿಸಿದ್ದೀನಿ ಅಂದರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ನನಗೂ ಆಸೆನೇ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬಲ್ಲಿ ದೊಡ್ಡ ಅರ್ನಿಂಗ್ಸ್ ಮಾಡಬೇಕು. ನಾವು ಲೈಫಲ್ಲೇನೋ ಯೂಟ್ಯೂಬಲ್ಲಿ ಅರ್ನಿಂಗ್ ಅಂತ ತಗೋಬೇಕು, ನಾವು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ನನಗೂ ಆಸೆನೇ. ಆದರೆ ಮೇನ್ ಏನಪ್ಪ ಅಂದರೆ ನಮ್ಮ ಕಡೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು. 30 ಸೆಕೆಂಡ್ ರೀಲ್ ಅಪ್ಲೋಡ್ ಮಾಡೋದಕ್ಕೆ 10 ಮಿನಿಟ್ಸ್ ಬೇಕು. ಮತ್ತು ಇನ್ನೇನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಫೋನ್ ಐತೆ, iPhone 15 ಐತೆ. ಅದೇನು ಫುಲ್ ಕ್ಯಾಶಲ್ಲಿ ಏನು ತಗೊಂಡಿಲ್ಲ, ಅದು EMI ತಗೊಂಡು EMI ಕಟ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಬರೋಕ್ಕೆ ಯಾರೂ ಮೋಟಿವೇಶನ್ ಏನಿಲ್ಲ. ನಾನು ಸ್ವಲ್ಪ ರೀಲ್ಸ್ ಸ್ಕ್ರಾಲ್ ಮಾಡ್ಬೇಕಾರೆ ನಾನು ಯಾಕೆ ಈ ಥರ ವಿಡಿಯೋ ಮಾಡಬಾರ್ದು, ನಾನು ಮಾಡಿದ್ರೆ ಆಗುತ್ತೇನೋ ಅಂತ ಹೇಳಿ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಮತ್ತು ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ, ಮನೇಲಿ ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಕ್ಕೆ. ಯಾಕಂದರೆ ಫ್ಯಾಮಿಲಿ ಅಂತ ಬಂದರೆ ನಮ್ಮಮ್ಮ ಬಿಟ್ಟರೆ ನಮಗೆ ಬೇರೆ ಕಡೆಯಿಂದ ಎಲ್ಲೂ ಸಪೋರ್ಟ್ ಇಲ್ಲ. ನಮ್ಮಮ್ಮ ಅಂತೂ 100% ಸಪೋರ್ಟ್ ಮಾಡ್ತಾರೆ. ಆದಷ್ಟು ನೋಡ್ತೀನಿ ನಮ್ಮಮ್ಮನ ಜೊತೆ ಯೂಟ್ಯೂಬ್ ವೀಡಿಯೋ ಮಾಡಿ ನಗ್ಸೋಕ್ಕೆ ಆಗಲಿ ಏನೇ ಆಗಲಿ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ, ಏನಿಲ್ಲ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಅನಿಸಿದ್ರೆ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು.